विभुमाद्यमीशं वन्दे भवग्नममरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितम् नारायणं नमस्कृत्य गीता तात्पर्यमुच्यते। श्रीगुरुभ्यो नमः। हरिः ओम्। मत्तः परतरं ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಅನ್ನುವ ಮಾತನ್ನ ಹೇಳಿ ಪ್ರಕೃತಿ ಮತ್ತು ಪುರುಷರ ಪ್ರಧಾನ ವಿವೇಚನೆಯನ್ನ ಮೊದಲಿಗೆ ಪ್ರಕೃತಿಯ ವಿಷಯವನ್ನ ಹೇಳ್ತಾ ಜಡ ಪ್ರಕೃತಿಯ ಬಗ್ಗೆ ಹೇಳಿ, ಜಡಕ್ಕಿಂತ ಭಿನ್ನವಾದ ಚೇತನ ಪ್ರಕೃತಿಯೋರ್ವಳು ಎನ್ನ ವಶವಾಗಿ ಜಗದ ಎಲ್ಲ ಕಾರ್ಯಗಳನ್ನು ನಡೆಸ್ತಾಳೆ ಅಂತ ಹೇಳಿ, ಹಾಗೆ ಅವಳ ಮೂಲಕ ನಡೆಸುವವನು ಮತ್ತೆ ನಾನೇ ಮತ್ತ ಪ್ರಭವ ಪ್ರಳಯಸ್ತಥಾ ಅಂತ ನಿರೂಪಣೆ ಮಾಡಿ, ಮತ್ತೆ ನನ್ನನ್ನು ನಿಯಂತ್ರಿಸುವ ಮತ್ತೊಂದು ಶಕ್ತಿ ಇಲ್ಲ, ಮತ್ತೊಂದು ಬ್ರಹ್ಮ ಇಲ್ಲ, ಮತ್ತೊಂದು ಪರಾತ್ಪರ ವಸ್ತು ಇಲ್ಲ ಅನ್ನೋದನ್ನ ತಿಳಿಸಿ, ತನ್ನ ಪ್ರತಿಯೊಂದು ಆ ಪ್ರತಿಯೊಂದು ವಸ್ತುವಿನಲ್ಲೂ ತನ್ನ ವಿಶೇಷ ಆ ಪ್ರಭಾವಿಯಾದ ಅದರ ಒಳಗಿನ ತತ್ವವನ್ನ ಎಕ್ಸ್ಕ್ಲೂಸಿವ್ ಆದ ಕ್ವಾಲಿಟಿಯನ್ನ ಪ್ರಕಟಪಡಿಸುವಂತಹ ವಿಶೇಷ ರೂಪಗಳ ಬಗ್ಗೆ ಹೇಳ್ತಾ, ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವ ಸರ್ವವೇದೇಶು ಶಬ್ದ ಖೇ ಪೌರುಷಂ ನೃಷು ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಸ್ ते तपश्चास्मि तपस्विषु बीजं मां सर्वभूतानां विद्धि पार्थ सनातनं बुद्धिर्बुद्धिमतामस्मि ತೇಜಸ್ವಿನಾಮಹಂ ಅಂತ ನಾವು ಆ ಎಲ್ಲದರಲ್ಲೂ ಇರುವ ವಿಶೇಷ ಗುಣದ ಮೂಲ ರೂವಾರಿ ಅದು ಭಗವಂತ ಅನ್ನುವ ಸಂಗತಿಯನ್ನ ನಾವು ನೋಡ್ಕೊಂಡು ಬಂದೆವು. ಅದರ ಪ್ರತಿಯೊಂದರಲ್ಲೂ ಅದನ್ನು ವಿಸ್ತಾರವಾಗಿ ಪ್ರತಿ ಭೂತಗಳ ಅಥವಾ ಆ ವಸ್ತುವಿನ ರಸವಿಶೇಷವನ್ನ ಗುಣವಿಶೇಷವನ್ನ ಗಮನಿಸ್ತಾ ಬಂದ್ರೆ ಅದು ಒಂದು ಅದ್ಭುತವಾದ ಕೊಡುಗೆ ಭಗವಂತನದ್ದು ಈ ಜಗತ್ತಿಗೆ ಅನ್ನುವುದು ಅರ್ಥ ಆಗತ್ತೆ ನಮಗೆ. ನೀರು ಅನ್ನೋ ಒಂದು ಪದಾರ್ಥ ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು, ಗಾಳಿ ಅನ್ನೋ ಒಂದು ಪದಾರ್ಥ ಇಲ್ಲದೆ ಹೋದ್ರೆ ಏನಾಗ್ತಿತ್ತು, ಸೂರ್ಯ ಅನ್ನೋ ಒಬ್ಬ ವಸ್ತು ಇಲ್ಲದೆ ಇದ್ರೆ ಏನಾಗ್ತಿತ್ತು, ಎಷ್ಟು ಎಷ್ಟು ವಸ್ತುಗಳನ್ನು ನಾವು ಯಾವುದೋ ಒಂದನ್ನ ಮುಖ್ಯ ಅಂತ ಅನ್ಕೊಂಡು ನಾವು ವ್ಯವಹಾರ ಮಾಡುತ್ತೇವೆ ಯಾವಾಗ್ಲೂ. ಆದರೆ ಪ್ರಕೃತಿಯಲ್ಲಿ ಒಂದಕ್ಕೊಂದು ಸಹಕಾರ ಕೊಟ್ಟುಕೊಂಡು ನಮ್ಮ ಉಳಿವಿಗೆ ಕಾರಣವಾಗುವ ಶಕ್ತಿಗಳಾಗಿ ನೆಲೆಸಿದ್ದರ ಬಗ್ಗೆ ಅತ್ಯಂತ ಸಮರ್ಪಕವಾಗಿ ಭಗವಂತ ಅದರ ಮೂಲ ಸೂಕ್ಷ್ಮ ಶಕ್ತಿ ನಾನು ಎಲ್ಲಿದ್ದೇನೆ ಅನ್ನೋದನ್ನ ಹೇಳುವುದರ ಮೂಲಕ ತೋರಿಸಿ ನಮಗೆ ಅದರ ತಿಳುವಳಿಕೆಯನ್ನು ಉಂಟು ಮಾಡಿದ್ದಾನೆ. ಹಾಗಾಗಿ ಮುಂದಿನ ಸೃಷ್ಟಿಗೆ ಬೇಕಿರುವಂತಹ ಬೀಜ ಅನ್ನುವುದೇ ಒಂದು ಅದ್ಭುತವಾದ ವಸ್ತು. ಬೀಜ ಶಕ್ತಿ ಇಲ್ಲದೆ ಹೋಗಿದ್ದಿದ್ರೆ ಅಭಿವ್ಯಂಜನ ಅಂತ ಅನ್ನುವುದೇ ಆಗ್ತಿರ್ಲಿಲ್ಲ ಮುಂದಿನ ಹೊಸ ಪೀಳಿಗೆ. ಯಾವಾಗ ನಾವು ಪ್ರಕೃತಿಗೆ ಬಂದು ಶರೀರ ಬೇಕು ಅಂತ ಒದ್ದಾಡುತ್ತೇವೋ ಆವಾಗ ಇಲ್ಲಿ ಯಾವುದೇ ವ್ಯಕ್ತಿ ಸಂತಾನಹೀನನಾಗಿ ಉಳಿದು ಹೋದ ಅಂದ್ರೆ ಆವಾಗ ನಮಗೆ ಆ ಶರೀರದ ಅಗತ್ಯ ಏನು ಅಂತ ಅರ್ಥ ಆಗುತ್ತೆ. ಅಥವಾ ವ್ಯಕ್ತಿಯೊಬ್ಬ ತನ್ನ ಬದುಕನ್ನ ಶಾಸ್ತ್ರೀಯವಾಗಿ ಕೊಟ್ಟಂತಹ ಸಂತತಿಯ ವೃದ್ಧಿಯ ಸೃಷ್ಟಿ ಕಾರ್ಯದಲ್ಲಿ ಭಾಗವಹಿಸದೆ ಹೋದಾಗ ಅದರ ವ್ಯಥೆ ಅವನನ್ನು ಕಾಡುತ್ತೆ. ಆದ್ರಿಂದಾಗಿ
ಕೇವಲ ಅದೊಂದು ದೇಹದ ಸೌಖ್ಯವನ್ನ ಮಾತ್ರ ಹೇಳುವಂಥದ್ದಲ್ಲ, ಅದು ಒಂದು ಯಜ್ಞವಾಗಿ ಹೇಗೆ ಬಳಕೆ ಆಗುತ್ತೆ ಅನ್ನೋದಕ್ಕೆ ಬೀಜ ರೂಪವಾಗಿ ನಿಂತು ನಾನು, ಅಂದ್ರೆ ಸೃಷ್ಟಿ ಆಗಬೇಕು ಅಂದ್ರೆ ಅಲ್ಲಿ ಭಗವಂತ ಬೀಜ ರೂಪದಿಂದ ಕಾಣಿಸಿಕೊಳ್ಬೇಕು. ಇಲ್ಲ ಅಂದ್ರೆ ಆ ಸೃಷ್ಟಿಯಲ್ಲಿ ಅಂತಹ ಬಲವನ್ನು ನಾವು ನೋಡುವುದು ಅಸಾಧ್ಯವಾಗುತ್ತೆ. ಹಾಗೆ ಭಗವಂತ ಸರ್ವಭೂತಾನ, ಅದಕ್ಕೂ ಮುಖ್ಯವಾಗಿ ಹೇಳಿದ್ದು ಸನಾತನಂ. ಇದು ಯಾವುದೋ ಒಂದು ಕಾಲದಲ್ಲಿ ಮಾತ್ರ ಹೀಗಿದ್ರೆ ಸಾಕು ಅಂತಲ್ಲ. ಇದು ಪ್ರತಿ ಯುಗ ಯುಗಾಂತರಗಳಲ್ಲೂ ಕೂಡ ಈ ಸೌಖ್ಯ ಅನ್ನೋದು ನಿರಂತರವಾಗಿ ಮುಂದುವರಿತಾನೆ ಇರಬೇಕು. ಹಾಗಿದ್ರೆ ಮಾತ್ರ ಅದು ಆನಂದದಾಯಿ ಆಗತ್ತೆ. ಇನ್ನು ವಿಶೇಷ ಗುಣಗಳು ಅಂತ ಬಂದಾಗ ಬುದ್ಧಿವಂತಿಕೆ ಇರಬಹುದು, ತೇಜಸ್ವಿತನ ಇರಬಹುದು. ಇದೆಲ್ಲದಕ್ಕೂ ಕಾರಣಭೂತವಾದಂತಹ ಶಕ್ತಿ ನಾನಾಗಿದ್ದೇನೆ ಅಂತ ಹೇಳ್ದ. ಸ್ವಲ್ಪ ತಾತ್ಪರ್ಯದ ಕಡೆಗೆ ಕೆಳಗೆ ಹೋಗಿ. ಇನ್ನು ಕೆಳಗೆ ಹೋಗ್ಬೇಕಂದ್ರೆ ತಾತ್ಪರ್ಯದ ಭಾಗ. ಹ, ಒಂದು ನಿಮಿಷ, ಚೂರು ಮೇಲ್ ಬನ್ನಿ. ಒಂದ್ ನಿಮಿಷ ಅಲ್ಲೇ ತಪ್ಪ್ಯ. ಇಲ್ಲ ಇಲ್ಲ, ಕರೆಕ್ಟ್ ಇದೆ, ನೀವು ಮೊದಲು ಮಾಡಿದ್ದಿದೆ. ಯಸ್ಯ ಸಂಬಂಧ ಯೋಗ್ಯ ಅದು ಜೀವ ಅಪ್ಯವರಾಮತ. ಅದು ಎಷ್ಟನೇ ಶ್ಲೋಕಕ್ಕೆ? ಮತ್ತಃ ಪರತರಂ ನಾಸ್ತಿ, ಭಗವಂತನಿಗಿಂತ ಶ್ರೇಷ್ಠನಾದವನು ಇಲ್ಲ ಅಂತ ಅಲ್ಲಿ ಬಂತು. ಪರತಃ ಸ್ತು ಅಹಮೇವ, ಪರತರಸ್ತು ಅಹಮೇವ, ಪರತರವಾದವನು ನಾನೇ. ಪರತಮ ಅಂತ ಒಂದು ಹೇಳಿಲ್ಲಲ್ವ ಅಂದ್ರೆ ಎರಡಕ್ಕೂ ಒಂದೇ ಅರ್ಥದಲ್ಲಿ, ಒಂದೇ ಅರ್ಥ ಅನ್ನೋದು ಆ ಪದಗಳಿಗೆ ಇರುವುದಾದ್ರಿಂದಾಗಿ ಅನ್ಯಥಾ ಅನ್ಯದಿತಿ ವ್ಯರ್ಥಂ. ಅನ್ಯನ್ನಾಸ್ತಿ ಅಂತ ಹೇಳುವುದು ಹೇಗೆ ಹಾಗಾದ್ರೆ? ಪರತರಂ ಅನ್ಯದ್ ನಾಸ್ತಿ ಅಂತಂದ್ರೆ ಪರತರಾದ ಅನ್ಯ ಪರತಮಂ ಅಸ್ತಿ. ಅದರಿಂದಾಗಿ ಪರತಮ ಅಂತ ಹೇಳಲಿಲ್ಲ ಅಂತ ಆಕ್ಷೇಪ ಮಾಡಬೇಕಾಗ ಅವಶ್ಯಕತೆನೇ ಇಲ್ಲ. ಅಲ್ಲಿ ಅನ್ಯತ್ ಶಬ್ದ ಇರುವುದರಿಂದ ಪರತರಂ, ಯಾಕಂದ್ರೆ ಪರತರ ಎರಡು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಪರತರ ಒಂದೇ ಇರ್ಲಿಕ್ಕೆ ಸಾಧ್ಯ. ಪರತಮ ಇಲ್ಲ ಅಂತ ಹೇಳಿದ್ರೆ ಅನ್ಯದಿಲ್ಲ ಅಂತ ಹೇಳಿದ್ರೆ ಪರತಮನೇ ಇಲ್ಲ ಅಂತಾನೆ ಅರ್ಥ. ಅದು ಎರಡಕ್ಕೂ ಸಮಾನವಾದ ಅರ್ಥ ಇರುವುದರಿಂದಾಗಿ ಆ ಆಕ್ಷೇಪ ಅನ್ನೋದು ನಿಲ್ಲುವುದಿಲ್ಲ. ಮುಂದೆ ಅವರ ದುಃಖ ಸಂಬಂಧ ಜೀವ ಏವ ಪ್ರಕೀರ್ತಿತಾ ನಿತ್ಯ ನಿರ್ದುಃಖ ರೂಪತ್ವಾತ್ ಪರಾಶ್ರೀ ಶ್ರೀ ಏಕಲೈವತು. ದುಃಖ ಸಂಬಂಧದಿಂದಾಗಿ ಜೀವಗಳು ಅವರಾಹ, ವರ ಅಂದ್ರೆ ವರ್ಣೀಯವಾದ ಗುಣ ವಿಶೇಷಗಳಿಂದ ಕೂಡಿರುವಂಥದ್ದು, ಜ್ಞಾನಾನಂದಾದಿ ವಿಶೇಷ ಗುಣಗಳಿಂದ ಕೂಡಿರುವಂಥದ್ದು ಅಂತ. ಆದ್ರೆ ದುಃಖದ ಸಂಬಂಧ ಇರುವುದರಿಂದಾಗಿ ಅವರನ್ನ ನ ವರಾಹ, ಶ್ರೇಷ್ಠರು ಅಂತ ಪರಿಗಣಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ಶ್ರೇಷ್ಠ ಅಂತ ಪರಿಗಣಿಸಬೇಕು ಅಂತಾದ್ರೆ ಸ್ವರೂಪಭೂತವಾದ ಸುಖ ಮತ್ತು ದುಃಖದ ಸಂಪರ್ಕ ಇಲ್ಲದೆ ಇರುವಂತಹ ವ್ಯಕ್ತಿತ್ವ ಇರಬೇಕು. ಆದ್ರೆ ಜೀವಗಳಲ್ಲಿ ಅಂತಹ ಒಂದು ಸೌಕರ್ಯ ಮುಕ್ತಿಗಿಂತ ಪೂರ್ವದಲ್ಲಿ ಇಲ್ಲ. ಆದ್ರಿಂದಾಗಿ ದುಃಖ ಸಂಬಂಧವೇ ಇರುವುದಾದ್ರಿಂದಾಗಿ, ಅಂದ್ರೆ ಇನ್ನು ಮುಕ್ತಿ ಬಂದಿಲ್ಲ ಅನ್ನೋದೇ ಒಂದು ಸಣ್ಣ ವಿಷಯ. ಹಾಗಾಗಿ ಲಕ್ಷ್ಮಿ ನಿತ್ಯ ಮುಕ್ತಳು, ಆದ್ರಿಂದಾಗಿ ಅವಳು ಶ್ರೇಷ್ಠಳು, ಅವಳು ವರ, ನಾವೆಲ್ಲ ಅವರರು ಅಂತ ಅನಿಸಿಕೊಳ್ಳುತ್ತೇವೆ. ನಿತ್ಯ ನಿರ್ದುಃಖ ರೂಪತ್ವಾತ್. ಅವಳು ಯಾಕೆ ವರ, ಅವಳು ಯಾಕೆ ಪರ? ಈ ಪರ ಮತ್ತೆ ಅವರ ಅನ್ನೋದು ಪರಸ್ಪರ ವಿರುದ್ಧವಾದ ಶಬ್ದಗಳು ಅಂತ ಲೋಕದಲ್ಲಿ ಪರಾವರಾಹ ಅಂತ ಹಿಂದೆ ಬಂದಿತ್ತು ಕೂಡ. ಪರಾವರ ಅಂತಂದ್ರೆ ಪರರು ಕೆಲವರು ಇದ್ದ ಮೇಲೆ ಅವರರು ಕೆಲವರು ಇರ್ಲೇಬೇಕು, ಅವರರು ಇದ್ದಾರೆ ಅಂದರೆ ಪರರು ಇರ್ಲೇಬೇಕು ಅಂತ. ಸರಿ, ನೀವು ಅವಳನ್ನ ಪರ ಅಂತ ಯಾಕೆ ಹೇಳ್ತೀರಿ? ಅವಳು ಒಂದು ಜೀವನೇ ಅಲ್ವಾ, ಚೇತನ ಅಂತ. ಜೀವಭೂತ ಮಹಾಬಾಹೋ ಏನಂದಾರಿತೆ ಜಗತ್ ಅನ್ನುವಲ್ಲಿ ಅವಳನ್ನು ಕೂಡ ಒಂದು ಚೇತನ ಸ್ವರೂಪ ಅಂತ ಹೇಳಿದಾರಲ್ವಾ. ಆದ್ರೆ
ಅವಳ ವಿಶೇಷತೆ ಏನು ಅಂದ್ರೆ ಅವಳು ಜೀವಭೂತ ಅನ್ನುವ ಸ್ಥಿತಿಯನ್ನ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಹೇಳಿದ್ದು. ಆದ್ರೆ ನಿತ್ಯ ನಿರ್ದುಃಖ ರೂಪತ್ವ ಪರಾಶ್ರೀ ರೈಕಲ ಇವತ್ತು ಏಕಲ ಅನ್ನೋದು ಅವಳನ್ನು ಹೊರತುಪಡಿಸಿ ಇನ್ನೊಬ್ರಿಲ್ಲ, ಅವಳೇ ಪ್ರಧಾನ ಕೇವಲ ಅಂತ ಅನ್ನುವ ಅರ್ಥದಲ್ಲಿ ನಿತ್ಯ ನಿರ್ದುಃಖ. ಹುಟ್ಟಿನಿಂದ ಆರಂಭಿಸಿ, ಅಂದ್ರೆ ನಮ್ಗೆ ಹುಟ್ಟು ಅಂತಂದ್ರೆ ಲೋಕದ ಸೃಷ್ಟಿ, ಸೃಷ್ಟಿಯಿಂದ ಆರಂಭಿಸಿ ಅಥವಾ ಸೃಷ್ಟಿಗಿಂತ ಪೂರ್ವದಲ್ಲಿ ಇರುವಾಗ್ಲೂ ಉಳಿದವುಗಳೆಲ್ಲ ಬೀಜವಾಗಿ ಕಾಣಿಸಿಕೊಂಡ ಮೇಲೆ ಅವುಗಳಿಗೆ ಸುಖ ದುಃಖಗಳ ಹೆಚ್ಚಿನ ಅನುಭವ ಉಂಟಾಗುತ್ತೆ. ಆದ್ರೆ ಲಕ್ಷ್ಮಿ ಅನ್ನೋದು ಅದು ಆ ವಿಶ್ರಾಂತಿ ಇಲ್ಲದ ಜೀವ, ಪ್ರಜ್ಞೆ ತಪ್ಪದ ಜೀವ. ಅಭಿಮಾನ ಹುಟ್ಟುತ್ತೆ ಅನ್ನೋದು ಸೃಷ್ಟಿ ಬಿಟ್ರೆ, ಎಚ್ಚರ ಇದ್ದು ಭಗವಂತನ ಸೇವೆಯನ್ನ ನಿರಂತರ ಮಾಡುವಂತಹ ಗುಣವಂತಿಕೆ, ದುಃಖದ ಸ್ಪರ್ಶವೇ ಇಲ್ಲದೆ ಇರುವಂತಹ ಸಿರಿವಂತಿಕೆ, ಅದು ಶ್ರೀ ಲಕ್ಷ್ಮಿಯದ್ದಾದ್ರಿಂದಾಗಿ ಅವಳನ್ನ ಪರ ಅಂತ ಕರೀತಾರೆ. ದುಃಖ ಸಂಪೀಡಿತತ್ವಾತ್ತು ಮಧ್ಯಮೋ ವಾಯುರುಚ್ಯತೆ. ದುಃಖ ಅಸಂಪೀಡಿತತ್ವಾತ್, ತುಂಬಾ ಒಳ್ಳೆ ಅದರ ಸಮಗ್ರ ವ್ಯಾಖ್ಯಾನ ಬಂದು ಹೋಯಿತು. ದುಃಖ ಬರ್ಲಿಕ್ಕೆ ಬೇಕಿರುವ ಶರೀರ ಇದೆ, ಆದ್ರೆ ದುಃಖ ಅವರನ್ನ ಸಂಪೀಡನೆ ಮಾಡುವುದಿಲ್ಲ, ಸ್ವಲ್ಪ ಪೀಡೆ ಆಗುತ್ತೆ ಅಷ್ಟೇ. ಅಂದ್ರೆ ಅವತಾರದ ಕಾಲದಲ್ಲಿ ಒಂದು ಕ್ಷಣ ಸುಸ್ತಾಗುವುದು, ಒಂದು ಕ್ಷಣ ಆಕಳಿಕೆ ಬರುವುದು, ಒಂದು ಕ್ಷಣ ಔದಾಸೀನ್ಯ ಅಂತ ಅನ್ನಿಸಬಹುದು. ಇದು ಇಡೀ ಅವರ ಜೀವನದ ಅತ್ಯಂತ ಉದ್ದವಾದ, ಅಂದ್ರೆ ನಮ್ಮ ಹಾಗೆ ಮಧ್ಯದಲ್ಲಿ ಅವರಿಗೆ ಪ್ರಳಯ ಇತ್ಯಾದಿಗಳೆಲ್ಲ, ದೇಹನಾಶ ಇತ್ಯಾದಿ ಎಲ್ಲ ಇಲ್ಲ. ಸೃಷ್ಟಿಯಾದ ಮೇಲೆ ಸೃಷ್ಟಿ ಮುಗಿಯುವ ತನಕನೂ ಮಹಾಸೃಷ್ಟಿಯಲ್ಲಿ ದೇವರಿಗೆ ಸಹಾಯಕರಾಗಿ ಇದ್ದೇ ಇರ್ತಾರೆ. ಮಹಾಪ್ರಳಯದ ಹೊತ್ತಿಗೆ ಮಾತ್ರ ಕಾರ್ಯಭಾರ ಮುಗಿಯಿತು ಅನ್ನುವ ಕಾರಣಕ್ಕಾಗಿ ಭಗವಂತನ ಲೋಕವನ್ನ ಸೇರ್ಲಿಕ್ಕೆ ಬೇಕಿರುವ ಸಿದ್ಧತೆ ಆಗುತ್ತೆ. ಅಂದ್ರೆ ಚತುರ್ಮುಖನಾಗಿದ್ದಾಗ ಹೋಗ್ತಾರೆ, ವಾಯುವಾಗಿದ್ದಾಗ ಇನ್ನೂ ತಸ್ಯೋದರಸ್ಥ ಜಗತಃ ಅಂತ ಅವನ ಹೊಟ್ಟೆಯಲ್ಲೇ ಇದ್ದು ಎಚ್ಚರ ಇರ್ತಾರೆ ಬ್ರಹ್ಮನ ಪದವಿಗೆ ಬರುವಾಗ. ಅಂದ್ರೆ ಉಳಿದ ಜೀವಗಳಿಗಿಂತ ವಾಯು ಯಾಕೆ ಹಿರಿಯ ಅಂತ ಹೇಳಿದ್ರೆ, ಅವನಿಗೆ ಶರೀರ ಇದ್ರೂ ಆ ಶರೀರದ ಬಾಧೆ ಅನ್ನೋದು ತಟ್ಟೋದಿಲ್ಲ ಅಂದ್ರೆ ತಟ್ಟತ್ತೆ, ಆದ್ರೆ ಅದನ್ನು ತಟ್ಟತ್ತೆ ಅಂತ ಹೇಳುವಷ್ಟು ದೊಡ್ಡದಲ್ವೇ ಅಲ್ಲ. ಅದ್ರಿಂದಾಗಿ ಅಸಂಪೀಡಿತ ಅಂತ ಹೇಳಿದ್ದು. ಎಲ್ಲೋ ಇಡೀ ಜೀವಮಾನದಲ್ಲಿ ಎಲ್ಲೋ ಒಂದು ಸ್ವಲ್ಪ ಬಹಳ 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 ನಮಗೆ ಒಂದು ದಿನದಲ್ಲಿ ಎಷ್ಟು ದುಃಖ ಆಗ್ಬೋದು, ಅದು ಅಂದ್ರೆ ನಿರಂತರ ಅಲ್ಲ, ಯಾವ್ದೋ ಒಂದು ವಿಷಯಕ್ಕೆ ಒಂಚೂರು ದುಃಖ ಆಗ್ಬೋದಲ್ಲ, ಅಂತಹದ್ದು ಅವರ ಇಡೀ ಆಯುರ್ಮಾನದಲ್ಲಿ ಅಷ್ಟೇ ದುಃಖ ಅನುಭವಿಸುವುದವರು. ಅದಕ್ಕಿಂತ ಆಚೆನ ಯಾವುದೇ ಮತ್ತೆ ಆ ದುಃಖ ಅನುಭವಿಸುವ ಪ್ರಮಾಣವೂ ಕೂಡ ತುಂಬಾ ತುಂಬಾ ಕಮ್ಮಿ ಆದದ್ದಾದ್ರಿಂದ ಅದನ್ನ ಮಧ್ಯಮ ಅಂತ ಕರೀತಾರೆ. ಅಂದ್ರೆ ಪರ ಮತ್ತೆ ಅವರದ ಮಧ್ಯದಲ್ಲಿರುವಂತದ್ದು ವಾಯುರುಚ್ಯತೆ, ಮಧ್ಯಮೋ ವಾಯುರುಚ್ಯತೆ. ಪ್ರಾಣನಿಗೆ ಅಪೂರ್ವವಾದೊಂದು ಹೆಸರು ಅದು, ಮಧ್ಯಮ ಪ್ರಾಣ. ಯೋಹ ವೈಶಿಷುಂ ಸಾಧಾರಂ ಸಪ್ರತ್ಯಾಧಾರಂ ಸಸ್ಥೂಣಂ ಸದಾಮಂ ವೇದ ಸಪ್ತಹದ್ವಿಷತೋ ಭ್ರಾತೃವ್ಯಾನ್ ಅವರುಣದ್ಧಿ ಅಯಂ ವಾವ ಮಧ್ಯಮ ಪ್ರಾಣ. ಇಲ್ಲಿ ಪ್ರಾಣನ ಶಿಶು ಅನ್ನುವ ರೂಪದಿಂದ ಅವನನ್ನ ಉಪಾಸನೆ ಮಾಡುವ ಪ್ರಸಂಗವನ್ನು ಹೇಳುವಾಗ ಮಧ್ಯಮ ಅನ್ನುವ ಶಬ್ದದಿಂದ ಕರೆದ್ರೆ ಅಲ್ಲಿ ಉಪನಿಷತ್ತುಗಳಲ್ಲಿ ಪ್ರಾಣನನ್ನ ಅದು ವಾಯು, ಬರೀ ಪ್ರಾಣ ಅಂತ ಕರೆದ್ರೆ ಅದು ಪ್ರಾಣನಿಗೂ ಅಂದ್ರೆ ಪರಮಾತ್ಮನಿಗೆ ಪ್ರಧಾನ ಅವಕಾಶ, ಪ್ರಾಣನಿಗೆ ಆ ಅರ್ಥಾವಕಾಶವನ್ನ ತುಂಬಿಸಿಕೊಳ್ಳುವ ಸಾಮರ್ಥ್ಯ ಇದೆ ಅಂದ್ರೆ ಆವಾಗ ಕೋಹ್ಯೇವಾನ್ಯಾತ್ ಕ ಪ್ರಾಣ್ಯಾತ್ ಅಂತ ಬಂದಾಗ ಅದು ಪರಿಪೂರ್ಣ ಸುಖ ರೂಪವಾದದ್ದು ಅಂತ ಹೇಳಿದ್ರೆ ಅದು ಪರಮಾತ್ಮನಿಗೆ ಹೇಳಿದ ಶಬ್ದ. ಆದ್ರೆ ಪರಮಾತ್ಮನ ಜೊತೆಗೆ ಇದ್ದು ಕಾರ್ಯಭಾರ ಮಾಡುವುದು ಅನ್ನುವ ಅರ್ಥದಲ್ಲಿ ಎರಡನೆಯ ಭಾವವಾಗಿ ವಾಯುವನ್ನ ಪ್ರಾಣ ಮಧ್ಯಮ ಅಂತ ಕರೆಯುವುದಿದೆ. ಅನನ್ಯಾಧೀನ ರೂಪತ್ವಾತ್ ಅಸಮಾಧಿಕ ಸೌಖ್ಯತಃ.
ಪರಮಾತ್ಮನನ್ನ ಬಿಟ್ಟು ಇನ್ಯಾರಿಗೂ ಅಧೀನನಾಗಿ ಇಲ್ಲ ಪ್ರಾಣ. ಹಾಗೇನೆ ಇದು ಈಗ ಮುಂದೆ ಪರಮಾತ್ಮನದ್ದು ಹೇಳ್ತಿದ್ದಾರೆ. ಅನನ್ಯ ಅಧೀನ ರೂಪತ್ವ, ಇನ್ನೊಬ್ಬರ ಅಧೀನದಲ್ಲಿ ಇಲ್ಲ, ತನ್ನ ಅಧೀನದಲ್ಲಿ ಮಾತ್ರ ತಾನಿದ್ದಾನೆ. ತನ್ನನ್ನು ಹೊರತು ಅನ್ಯರ ಅಧೀನದಲ್ಲಿ ಇಲ್ಲ. ಆದ್ರಿಂದಾಗಿ ಅವನನ್ನ ಅನನ್ಯಾಧೀನ ರೂಪ. ಇನ್ನು ಅಸಮಾಧಿಕ ಸೌಖ್ಯತಃ, ಅವನಿಗೆ ಸಮರಾಗ್ಲಿ ಅಧಿಕರಾಗ್ಲಿ ಸೌಖ್ಯವನ್ನ ಹೊಂದಿದವರು ಇಲ್ಲ. ಅವನ ಸೌಖ್ಯವೇ ಪರಾತ್ಪರ ಸೌಖ್ಯ. ಅವನಿಗೆ ಸಮಾನವಾದ ಸೌಖ್ಯ ಹೊಂದಿದವರು ಇಲ್ಲ, ಅವನಿಗಿಂತ ಉತ್ತಮರಂತೂ ಇಲ್ಲವೇ ಇಲ್ಲ. ತಂತ್ರ ತತ್ತಂತ್ರತ್ವಾತ್ ಸರ್ವಸ್ಯ ತತ್ತಂತ್ರತ್ವಾಚ್ಚ. ಆಮೇಲೆ ಇನ್ನು ಉಳಿದದ್ದೆಲ್ಲ ಜಗತ್ತಲ್ಲಿ ಇದೆಯಲ್ಲ ಅವನನ್ನು ಹೊರತುಪಡಿಸಿ ಅದೆಲ್ಲ ತತ್ತಂತ್ರತ್ವಾತ್, ತಸ್ಯ ತಂತ್ರತ್ವಾತ್, ಅವನ ತಂತ್ರದಲ್ಲಿ ಇರುವುದಾದ್ದರಿಂದ. ಚ ಚ ಅಂದ್ರೆ ಕೇವಲ ತಾನು ತನ್ನ ಅಧೀನದಲ್ಲಿರುವುದಲ್ಲ, ತನ್ನ ಸುತ್ತ ಇರುವ ಎಲ್ಲವನ್ನೂ ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳಬಲ್ಲಂತಹ ವಿಷ್ಣು ಪರತರೋಮತಃ. ಅವಳನ್ನ ಪರ ಅಂತಂದ್ರು, ಪರಮಾತ್ಮನನ್ನ ಪರತರ ಅಂತಂದ್ರು, ಪ್ರಾಣನನ್ನ ಮಧ್ಯಮ ಅಂದ್ರು, ಜೀವಗಳನ್ನ ಅವರ ಅಂದ್ರು. ಹೀಗೆ ಪ್ರಾಣ, ಜೀವ, ಪ್ರಾಣ, ಪ್ರಕೃತಿ ಮತ್ತು ಪುರುಷ, ಅದನ್ನೇ ಅವರ, ಮಧ್ಯಮ, ಪರ, ಪರತರ ಅನ್ನುವ ಶಬ್ದದ ಮೂಲಕ ನಿರೂಪಣೆ ಮಾಡಿದ್ರು. ಅಭಾವಾದಂತರಾನ್ಯಸ್ಯ ದ್ವೇಹೈಕಾರ್ಯೋ ತರತ್ತಮೌ. ತರಪ್ ಮತ್ತೆ ತಮೌ. ಅಭಾವಾತ್ ಅಂತರಾ ಅನ್ಯಸ್ಯ, ಇವುಗಳ ನಡುವೆ ಅಂತರ ಇಲ್ಲ, ಅಂತರ ಅಭಾವಾತ್. ಆದ್ರಿಂದಾಗಿ ಅನ್ಯಸ್ಯ ಇನ್ನೊಬ್ಬ ವ್ಯಕ್ತಿ ಇಲ್ಲ. ಆದ್ರಿಂದಾಗಿ ತರಪ್ ಮತ್ತೆ ತಮಪ್ ಇಹೈಕಾರ್ಥವು, ಇಹ ಏಕಾರ್ಥವು, ಇಲ್ಲಿ ಒಂದೇ ಅರ್ಥದಲ್ಲಿ, ಅಂದ್ರೆ ಲೋಕದಲ್ಲಿ ತರಪ್ ತಮಪ್ ಅಂತ ಅನ್ಯತರ ಅಂದ್ರೆ ಇಬ್ಬರಲ್ಲಿ ಹೋಲಿಸಿ ಹೇಳುವಾಗ ತರಪ್ ಬಳಸ್ತಾರೆ. ತುಂಬಾ ಜನರಲ್ಲಿ ನಾಯಕನನ್ನ ಹೇಳುವಾಗ ತಮಪ್ಪನ್ನ ಹೇಳ್ತಾರೆ. ಅವನು ಶ್ರೇಷ್ಠತಮಾಯ ಕರ್ಮಣೆ ಆಪ್ಯಾಯತ್ವಮಗ್ನಿಯ ದೇವ ಭಾಗಮೂರ್ಜಸ್ವತಿ ಪಯಸ್ವತಿ ಅನ್ನುವ ಶ್ರೇಷ್ಠತಮ ಅನ್ನುವ ಶಬ್ದ ಹೇಳುವಾಗ ಸಮಸ್ತ ಗುಂಪಿಗೆ ಶ್ರೇಷ್ಠ ಅಂತ ಅನ್ನುವ ಅರ್ಥದಲ್ಲಿ. ಇಲ್ಲಿ ಪ್ರಕೃತಿ ಮತ್ತೆ ಪುರುಷರ ವಿಷಯವನ್ನ ಮಾತಾಡ್ತಾ ಬಂದದ್ದಾದ್ರಿಂದ ಅವರಿಬ್ಬರೇ ಆ ಇಡೀ ಲೋಕದ ವಸ್ತುಗಳ ಅಸ್ತಿತ್ವವನ್ನ ಗುರುತಿಸೋರಾದ್ರಿಂದ ಉಳಿದ ಜೀವಗಳಿಗೆಲ್ಲ ಆ ಸ್ಥಾನಕ್ಕೆ ಪ್ರವೇಶವೇ ಇಲ್ಲ. ಅವರು ಪರರೋ ಪರತರರೋ ಪರತಮರೋ ಅಂತ ಹೇಳ್ಬೇಕು ಅಂದ್ರೆ ಪರ, ಪರತರ, ಪರತಮ ಅಂತ 3 ಜನ ಇರ್ಬೇಕು. ಇಲ್ಲಿ ಪ್ರಾಣನೇ ಮಧ್ಯಮ, ಉಳಿದವರೆಲ್ಲ ಅವರರು. ತರ ಮತ್ತೆ ತಮ ಅಂತ ಹೇಳ್ಬೇಕಾದ್ರೆ ಇನ್ನೂ ಸುಮಾರು ಜನ ಇರ್ಬೇಕಿತ್ತು. ಆದ್ರೆ ಇರುವವರೇ ಇಬ್ರು, ಪ್ರಕೃತಿ ಮತ್ತೆ ಪುರುಷ. ಅವರಿಬ್ಬರಲ್ಲಿ ತರ ಅನ್ನುವ ಸ್ಥಿತಿಯಲ್ಲಿ ಇರುವವನು ಪರಮಾತ್ಮ. ಅದರಿಂದಾಗಿ ಅವನನ್ನ ಪರತರ ಅಂತ ಕರೆದ್ರು ಒಂದು. ಆಮೇಲೆ ಈ ತರ ಮತ್ತು ತಮ ಅನ್ನುವ ಶಬ್ದಗಳ ನಡುವೆ ಅಭಾ ಅಂತರ ಅಭಾವಾತ್, ಅವುಗಳ ನಡುವೆ ಯಾವುದೇ ಅರ್ಥಾಂತರಕ್ಕೆ ಅವಕಾಶ ಇಲ್ಲ. ಅದರಿಂದಾಗಿ ಏಕಾರ್ಥವು, ಒಂದೇ ಅರ್ಥದಲ್ಲಿ ತರ ಮತ್ತು ತಮ ಅನ್ನೋದು ಎರಡೂ ಕೂಡ ಶ್ರೇಷ್ಠ ಅನ್ನುವ ಅರ್ಥದಲ್ಲೇ ಇಹ ಈ ಶ್ಲೋಕದ ಬಳಕೆಯಲ್ಲಿ ಇರುವುದಾದ್ರಿಂದಾಗಿ ತರತ್ತಮಗಳು ಯಾವುದು ಬಂದರೂ ಕೂಡ ಒಂದೇ ಅಭಿಪ್ರಾಯವನ್ನು ಹೇಳುತ್ತೆ. ಇದು ಮಧ್ವಾಚಾರ್ಯ ಕಿಸೆಯಿಂದ ತೆಗೆದು ಹೇಳಿದ ಅರ್ಥ ಅಲ್ಲ, ಶಾಸ್ತ್ರಗಳಲ್ಲಿ ಹೀಗೆ ಬಳಕೆ ಇದೆ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಆಚಾರ್ಯರು ಎತ್ತಿಕೊಟ್ಟ ಅರ್ಥ. ಯಸ್ಯಾಹ ಸಂಬಂಧ ಯೋಗ್ಯತ್ವಾತ್ ಜೀವಾ ಅಪ್ಯವರಾಮತಾಃ. ಯಸ್ಯಾಹ ಯಾವ ಪ್ರಕೃತಿಯ, ಯಸ್ಯಾಹ ಅಂದ್ರೆ ಪ್ರಕೃತಿಯ ಸಂಬಂಧಕ್ಕೆ ಸಿಕ್ಕಿ ಹಾಕಿಕೊಳ್ಳಿಕ್ಕೆ ಸಂಬಂಧ ಹಾಗೆ ಪರಮಾತ್ಮನಿಗೂ ಇದೆ. ಅವಳು ನನ್ನವಳು ಅಂತ ಹೇಳಿದ್ದಾನೆ, ಆ ತರ ಸಂಬಂಧ ಅಲ್ಲ. ಪ್ರಕೃತಿಯ ಬಲೆಗೆ ಅದಕ್ಕೆ ಸಂಬಂಧ, ಅದು ಬಂಧ ಅಂತ ಇರುವುದಿಲ್ಲ. ಬರೀ ಸಂಬಂಧ ಅಂದ್ರೆ
ಗುಣದಿಂದ ಸಂಬಂಧ ಅಲ್ಲ. ಸಂಬಂಧ ಅಂದ್ರೆ ಚೆನ್ನಾಗಿ ಬಂಧನಕ್ಕೆ ಯೋಗ್ಯವಾದದ್ದಾದ್ರಿಂದ ಜೀವ ಅಪ್ಯವರಾಮತ. ಅವರನ್ನು ಯಾಕೆ ಅವರ ಅಂತ ಕರೆದದ್ದು, ಪರದಲ್ಲಿ ಯಾಕೆ ಸೇರಿಸಲಿಲ್ಲ ಅಂದ್ರೆ, ಪರ ಅಂದ್ರೆ ಏನು ಅಂತ ಹಿಂದೆ ಹೇಳಿದ್ದಾರೆ, ನಿತ್ಯ ನಿರ್ದುಃಖವಾದ ಸ್ವಭಾವ ಇದ್ರೆ ಮಾತ್ರ ಅದು ಪರ. ಆದ್ರಿಂದಾಗಿ ಆ ಪರಿಸ್ಥಿತಿಗೆ ಬಂದು ಪರತರ ಪರತಮ ಆಗ್ಬೇಕು ಅಂದ್ರೆ ಮೂರನೇ ವ್ಯಕ್ತಿಯೇ ಇಲ್ಲ. ಪರ ಮತ್ತು ಪರತರ ಆಗ್ಲಿಕ್ಕೆ ಇಬ್ರಿಗೇ ಸಾಧ್ಯ ಆಗುದು. ಇಲ್ಲ ಪ್ರಾಣನಿಗೂ ಕೂಡ ದುಃಖ ಅಸಂಪೀಡಿತ ಅಸಂಪೀಡಿತತ್ವ ಇದೆ. ಅಂದ್ರೆ ಅಸಂಪೀಡಿತತ್ವ ಅಂದ್ರೆ ಪೀಡಿತತ್ವ ಇದೆ ಹೊರತು ಸಂಪೀಡಿತತ್ವ ಇಲ್ಲ ಅಂತ ಅರ್ಥ. ಆದ್ರಿಂದಾಗಿ ಸ್ವಲ್ಪ ದುಃಖ ಅವನಿಗೂ ಇದೆ. ಅದನ್ನಾಗಿ ನಿತ್ಯ ನಿರ್ದುಃಖತ್ವ ಇದ್ರೆ ಮಾತ್ರ ಪರಶಬ್ದದಿಂದ ಆಚೆಗೆ ಅವರನ್ನ ಸೇರಿಸಿಕೊಳ್ಳಿಕ್ಕಾಗತ್ತೆ. ಆದ್ರಿಂದ ಆದ್ರೆ ಪ್ರಕೃತಿಯ ಬಲೆಗೆ ಸಿಕ್ಕಿಕೊಳ್ಳಿಕ್ಕೆ ಜೀವ ಯೋಗ್ಯನಾದ್ರಿಂದಾಗಿ ಅವನನ್ನು ಎಂದಿಗೂ ಕೂಡ ಪರಶಬ್ದದಲ್ಲಿ ಸೇರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜೀವ ಅದು ಪ್ರಾಣನವರೆಗೂ ಕೂಡ ಪ್ರಕೃತಿಯ ಸಂಬಂಧ ಇದೆ. ಆದ್ರಿಂದಾಗಿ ಜೀವಾಹ ಅಮರಾಹ ಅವರಾಹ ಸ್ಮೃತಾಹ ಮತಾಹ, ಜೀವರನ್ನೆಲ್ಲ ಅವರರು ಅಂತ ಕರೆದಿದ್ದಾರೆ ಅಂತ ಇಲ್ಲಿ ನಿರೂಪಣೆ ಮಾಡಿದ್ರು. ಮುಂದೆ ತಸ್ಯಾ, ಇನ್ನು ಕೆಳಗೆ ಹ ತಸ್ಯಾಹ ಜಡಾಯಾಹ ಪ್ರಕೃತೇಃ ಅವರತ್ವೇ ಕ ಸಂಶಯಃ ಕ್ವ ಸಂಶಯಃ. ಆ ಜಡ ಪ್ರಕೃತಿ ಅನ್ನುವುದು ಜಡಾಯಾಹ ಪ್ರಕೃತೇಃ ಅವರತ್ವೇ, ಜೀವಗಳೇ ಇಷ್ಟು ಅವರರು ಅಂದ್ಮೇಲೆ ಆ ಅವರ ತರ ಅನ್ನುವ ಯೋಚನೆಯಲ್ಲಿ ಜಡ ಪ್ರಕೃತಿ ಅದಕ್ಕಿಂತ ಚಿಕ್ಕದು ಅಂತ ಪ್ರತ್ಯೇಕ ಬಿಡಿಸಿ ಹೇಳಬೇಕಾ? ಅಥವಾ ಅವರ ತರ ಏತು ವಿಮುಖಾಶ್ಚೇತನೋ ಹರೇ ಚೇತ್ ಹರೇಹೇ ಪರಮಾತ್ಮನಿಗೆ ವಿಮುಖರಾಗಿರುವಂತಹ ಚೇತನಗಳು ಯಾವುದಿದೆಯೋ ಅವೆಲ್ಲ ಅವರ ತರ. ನಾನು ಜಡವನ್ನು ನಿಗ್ರಹಿಸುವ ಅಥವಾ ದಯಪಾಲಿಸುವ ನಿತ್ಯ ನಿರ್ದುಃಖ ರೂಪಳಾದ ಚೇತನ ಪ್ರಕೃತಿಗಿಂತ ಜೀವರು ಅವರರು ಅಂತ ಅನ್ನೋದನ್ನೇನು ಹೇಳಬೇಕಾಗಿಲ್ಲ. ಆ ಆದ್ರೆ ಜಡ ಜೀವಕ್ಕಿಂತ ಅತ್ಯಂತ ಕೆಳಗೆ, ಅದಕ್ಕೆ ಯಾವುದೇ ಬೆಳವಣಿಗೆ ಇಲ್ಲ ಅಂತ ಅನ್ನೋ ದೃಷ್ಟಿಯಿಂದ. ಆದ್ರೆ ಅವರಿಗಿಂತಲೂ ಆ ಜಡ ಅನ್ನೋದಕ್ಕಿಂತಲೂ ಅವರ ತರ ಅಂತನ್ನು ಅಂದ್ರೆ ಜಡ ಕನಿಷ್ಠ ಪಕ್ಷ ವಿರೋಧ ಮಾಡುವುದಿಲ್ಲ, ತನ್ನ ಅಸ್ತಿತ್ವಕ್ಕೆ ಕಾರಣವಾದ ವಸ್ತುವನ್ನು ವಿರೋಧಿಸುವುದಿಲ್ಲ. ಆದ್ರೆ ತನಗೆ ಅನುಕೂಲ ಮಾಡಿಕೊಟ್ಟಂತಹ ಪರತತ್ವವನ್ನೇ ವಿರೋಧಿಸಿ ವಿಮುಖಾಶ್ಚೇತನ ಹರೇ, ಅವನಿಗೆ ಶರೀರ ಕೊಟ್ಟು ಅನುಕೂಲ ಮಾಡಿಕೊಟ್ಟು ಇಂದ್ರಿಯಗಳಲ್ಲಿ ಶಕ್ತಿ ಇಟ್ಟು ಎಲ್ಲ ಮಾಡಿದ್ರು ಮತ್ತು ಅವನನ್ನೇ ವಿರೋಧಿಸ್ತಾ ಹೋಗ್ತಾರಲ್ಲ, ಅವರು ಅವರ ತರರು. ವಿಮುಖಾಹ ಚೇತನ ಹರೇಹೇ, ಹರೇಹೇ ವಿಮುಖಾಹ, ಹರಿಗೆ ವಿಮುಖರಾಗಿ ನಿಂತಿರ್ತಾರೆ. ಆದ್ರಿಂದಾಗಿ ಅವರು ಅವರ ತರರು. ನಿತ್ಯ ದುಃಖೈಕ ಯೋಗ್ಯತ್ವಾತ್ ನ ಹ್ಯೇತತ್ ಸ್ಯಾದಚೇತನೆ ಅತಃ ಪರತರಂ ವಿಷ್ಣು ಯೋ ವೇತ್ತಿ ಸ ವಿಮುಚ್ಯತೆ. ನಮ್ಗೆ ಅನ್ನಿಸ್ಬೋದು ಜಡಕ್ಕಿಂತಲೂ ಇವರು ಅವರ ತರರು ಹೇಗಾಗ್ತಾರೆ ಅಂದ್ರೆ, ನಿತ್ಯ ದುಃಖೈಕ ಯೋಗ್ಯತ್ವಾತ್ ನ ಹ್ಯೇತತ್ ಸ್ಯಾತ್ ಅಚೇತನೆ. ಅಚೇತನದಲ್ಲಿ ದುಃಖದ ಸ್ಪರ್ಶವೇ, ಸುಖ ಇಲ್ಲ ಬಿಡಿ, ದುಃಖ ಇಲ್ಲವೇ ಇಲ್ಲ. ಆದ್ರಿಂದ ಅದಕ್ಕಿಂತಲೂ ಹೆಚ್ಚು ದುಃಖಿತರು. ಆದ್ರಿಂದಾಗಿ ದುಃಖವನ್ನ ತಾವೇ ತಂದುಕೊಂಡು ಒದ್ದಾಡ್ತಾರೆ. ಆದ್ರಿಂದಾಗಿ ಆ ಚೇತನಗಳ ಅಂದ್ರೆ ಜಡ ಪದಾರ್ಥಗಳಿಗಿಂತಲೂ ಕೂಡ ಚೇತನರು ಅವರ ತರರು ಆಗ್ತಾರೆ. ಎಷ್ಟು ಸ್ಪಷ್ಟವಾದ ನಿಲುವು ಮತ್ತು ಸಕಾರಣವಾದ ವಿವರಣೆ. ದುಃಖೈಕ ಯೋಗ್ಯತ್ವಾತ್,
ದುಃಖವೇ ಅವರ ಪ್ರಧಾನವಾದ ಗುಣ ಅನುಭವಿಸ್ಲಿಕ್ಕೆ. ಅಂದ್ರೆ ಹಠನೂ ಬಿಡುವುದಿಲ್ಲ, ವಿರೋಧ ಮಾಡ್ತಾರೆ, ನಂಬಿಕೆ ಇಲ್ಲ, ಗೌರವ ಅಂತೂ ಕೊಡುವುದೇ ಇಲ್ಲ. ಇಂತಹ, ಈಗ ನಾವೇ ಹೇಳುದಿಲ್ಲ, ನೀ ಈ ಗಲಾಟೆ ಮಾಡೋನಿಗಿಂತ ಅವನು ಸುಮ್ಮನೆ ಮೌನವಾಗಿರೋನ್ ನಮಗೆ ಉಪಕಾರಕ್ಕೆ ಬರ್ತಾನೆ. ಅವನು ಸುಮ್ಮನಿದ್ದಾನೆ ಅನ್ನೋದೇ ನಮ್ಗೆ ಉಪಕಾರ. ಆದ್ರೆ ನನಗೆ ಯಾರು ಬೇಕು ಅಂತ ಕೇಳಿದ್ರೆ ನಿಮಗೆ ಸಹಾಯ ಮಾಡೋನ್ ಬೇಕೋ, ಸುಮ್ಮನಿರೋನ್ ಬೇಕೋ? ಏನೂ ಸಹಾಯ ಮಾಡುವುದಿಲ್ಲ ಅಂತ ಇದ್ದಾನೆ ಅನ್ನೋದ್ರ ಬದಲು ಸರ್ರಿ ಉಪದ್ರ ಕೊಡ್ತಾನೆ ಅಂದ್ರೆ ಅಂತವನು ಬೇಕೋ? ನಾವು ಸಹಾಯ ಮಾಡೋನ್ ಕೇಳ್ತೀವಿ. ಇನ್ನಿಬ್ರು ಇದ್ದಾರೆ, ಅವರನ್ನ ಸಹಾಯ ಮಾಡೋನನ್ನು ಈಗ ಕೊಟ್ಟಾಯ್ತು, ಇನ್ನಿಬ್ರು ಇದ್ದಾರೆ, ಇದ್ರ ಒಂದ್ ತಗೊಳ್ಬಹುದು. ಯಾವ್ದು ತಗೊಳ್ಬಹುದು ಅಂದ್ರೆ ಉಪದ್ರ ಮಾಡೋನಂತೂ ನಾವು ತಗೊಳ್ಳೋದೇ ಇಲ್ಲ. ಯಾವಾಗ್ಲೂ ರಗಳೆ ರಗಳೆ ಮಾಡುವ ಹಠಯೋಗಿಗಳನ್ನ ನಾವು ಇಂಥ ವಿಷಯದಲ್ಲೆಲ್ಲ ಒಪ್ಪಿಕೊಳ್ಳುವುದೇ ಇಲ್ಲ. ಅದರ ಬದಲು ಲೆಕ್ಕಕ್ಕಿದ್ದಾನೆ, ಏನು ತೊಂದರೆ ಮಾಡಲ್ಲ, ಅವನ ಪಾಡಿಗೆ ಅವನು ಇರ್ತಾನೆ ಅಂದ್ರೆ ಜಡ. ಹಾಗೆ ಯಾವುದೇ ಪ್ರತ್ಯುತ್ತರವನ್ನು ಕೊಡದೆ, ಉಪದ್ರವವನ್ನು ನೀಡದೆ, ಆ ದುಃಖದ ಸ್ಪರ್ಶವೇ ಇಲ್ಲ, ಅದರಿಂದಾಗಿ ಅದೇ ಅವರ ಆಗತ್ತೆ. ಪರಮಾತ್ಮನನ್ನ ವಿರೋಧಿಸುವಂತಹ ವಿಮುಖ ಚೇತನಗಳೇ ತದಪ್ಯವರ, ಅದಕ್ಕಿಂತಲೂ ಅವರ ತರ ಅಂತ ಅನಿಸಿಕೊಳ್ತಾರೆ. ಹೀಗೆ ಯಾರು ಪರತರನಾದ ಪರಮಾತ್ಮನನ್ನು ಚೆನ್ನಾಗಿ ತಿಳಿಯುತ್ತಾನೋ ಸ ವಿಮುಚ್ಯತೆ, ಅವನು ನಿಜವಾಗಿಯೂ ಕೂಡ ಈ ಅಪಾಯಗಳ ಸುಳಿಯಿಂದ ಪಾರಾಗುತ್ತಾನೆ, ಸಂತಸದ ಹೊನಲಿನಲ್ಲಿ ಮುಳುಗುತ್ತಾನೆ ಅಂತ ಇಷ್ಟು ಹೇಳಿದ್ರು. ಮತ್ತೆ ಮುಂದೆ ಆ ಇನ್ನೂ ಇದರ ವಿವರವನ್ನ ಕೊಟ್ಟಿದ್ದಾರೆ. ಅದರ ಚಿಂತನೆಯನ್ನು ಮತ್ತೆ ನಾಳೆಯ ಪಾಠದಲ್ಲಿ ನಡೆಸೋಣ ಅಂತ ಹೇಳುತ್ತಾ ಶ್ರೀಕೃಷ್ಣಾರ್ಪಣಂ ಅಸ್ತು.